ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗವರ್ಮೆಂಟ್ ಸೆಟಲ್ ಮ್ಯಾನಿಫೆಸ್ಟೇಷನ್. ನಾನು ನೆನ್ನೆ ವಿಡಿಯೋದಲ್ಲಿ 3D ಮತ್ತು 4D ಅಸಂಪ್ಷನ್ ಯಾವ ರೀತಿ ಇರಬೇಕು. ಓಕೆ, 3D ನಿಮ್ಮ ಒಂದು ಪಾಸ್ಟ್ನ ರಿಫ್ಲೆಕ್ಷನ್ ಆಗಿರುತ್ತೆ. ಅಂದರೆ ನಿಮ್ಮ ಏನು ಹಿಂದಿನ ಚಿಂತನೆಗಳು ಏನಿತ್ತು, ಪಾಸ್ಟ್ ಮೆಮೊರೀಸ್ಗಳು ಏನಿತ್ತು, ಅದು ರಿಪೀಟೆಡ್ ಆಗಿ 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 ಏನಾಗಿರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ ಏನಾಗಿರುತ್ತೆ, ತುಂಬ ಟಫ್ ಅನಿಸ್ತಿರುತ್ತೆ, ತುಂಬ ಸರ್ಕಮ್ಟೆನ್ಸ್ ಇರುತ್ತೆ. ಆದರೆ ನೀವು ಇದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀರಾ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವು ಅದನ್ನ ಹೊರಗೆ ಬರಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ನೀವು ಅದೇ ಓಲ್ಡ್ ಥಾಟ್ಸ್ ಗಳಿಗೆ ಸ್ಟಕ್ ಆಗಿದ್ದೀರಾ ಅಂತ. ಅಂದ್ರೆ ನೀವು ಹೆಚ್ಚು ಪ್ರಾಬ್ಲಮ್ ಮೇಲೆನೆ ಫೋಕಸ್ ಮಾಡ್ತಿದ್ದೀರಾ. ಸೊ ಸರ್ಕಮ್ಟೆನ್ಸ್ ಮೇಲೆ ಫೋಕಸ್ನ ಮಾಡ್ತಿದ್ದೀರಾ. ಹಾಗಾಗಿ ಅದು ಏನಾಗ್ತಿದೆ ಅಂತ ಹೇಳಿದ್ರೆ ನಿಮ್ಗೆ ರಿಪೀಟೆಡ್ ಪ್ಯಾಟರ್ನ್ ಆಗಿ, ಸೊ ಇಲ್ಲಿ 3Dಯಲ್ಲಿ ನಿಮ್ಗೆ ಆ ಒಂದು ಎರರ್ಸ್ ಆಗ್ತಿದೆ. 3D ಎರರ್ಸ್ ಅಂದ್ರೆ ಏನು, ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಯು ಹ್ಯಾವ್ ಟು ಸ್ಟಾಪ್ ಯುವರ್ ಆಲ್ 3D ಅಸಂಪ್ಷನ್ಸ್. ಅಂದರೆ ಈ ಒಂದು 3Dನ ಇಗ್ನೋರ್ನ ಮಾಡೋದನ್ನ ನೀವು ಕಲಿಬೇಕು. ಇಗ್ನೋರ್ ಮಾಡೋದು ಅಂದರೆ ಹೇಗೆ, ಈ ಒಂದು ಕರೆಂಟ್ ಸಿಚುವೇಶನ್ ನನ್ನ ಪರವಾಗಿ ನಡೀತಾ ಇಲ್ಲ ಅಂದಾಗ ನೀವು ಅದ್ರ ಜೊತೆ ಫೈಟ್ನ ಮಾಡಬಾರ್ದು. ಆ ಒಂದು ಥಾಟ್ಸ್ಗಳ ಜೊತೆ, ಆ ಒಂದು ನೆಗೆಟಿವ್ ಎಮೋಷನ್ನ ಜೊತೆ ಯು ಜಸ್ಟ್ ಹ್ಯಾವ್ ಟು ಸ್ಟಾಪ್ ಇಟ್. ಯಾವಾಗಲೂ ಕೂಡ ನಿಮಗೆ ಆ ಒಂದು ಇಮ್ಯಾಜಿನೇಷನ್ ಏನಿದೆ, ನಿಮ್ಮೊಂದು ಡ್ರೀಮ್ಸ್, ನಿಮ್ಮೊಂದು ಉದ್ದೇಶ ಏನಿತ್ತು ಲೈಫಲ್ಲಿ, ಸೊ ಅದ್ರ ಮೇಲೆ ಹೆಚ್ಚೆಚ್ಚು ಫೋಕಸ್ನ ಮಾಡಬೇಕು. ನೀವು ಮಾರ್ನಿಂಗ್ ಎದ್ದ ತಕ್ಷಣ ನೀವು ಮೊದಲು ಮಾಡಬೇಕಾದ ಕೆಲಸ ಯಾವುದು ಅಂತ ಹೇಳಿದ್ರೆ ನಿಮ್ಮ ಒಂದು ಗೋಲ್ನ ರೀಡ್ ಮಾಡುವಂಥದ್ದು. ರೀಡ್ ಅಂತ ಹೇಳಿದ್ರೆ ಏನು, ನಿಮ್ಮ ಮೈಂಡ್ಗೆ ನಿಮ್ಮ ಒಂದು ಗುರಿಯ ಉದ್ದೇಶನ ತಿಳಿಸುವಂಥದ್ದು. ನನ್ನ ಗೋಲ್ ಈ ರೀತಿ ಇದೆ, ಈ ದಿನ ಏನಿದೆ ಇದು ನನ್ನ ಒಂದು ಗೋಲ್ಗೆ ಸಂಪೂರ್ಣವಾಗಿ ಸಪೋರ್ಟ್ನ ಮಾಡಬೇಕು. ಈ ರೀತಿಯಾಗಿ ಕೆಲವು ದಿನಗಳವರೆಗೆ ನೀವೇನಾದ್ರೂ ಫೋಕಸ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಇಲ್ಲಿ ನಿಮ್ಮ 4D ಅಸಂಪ್ಷನ್ ಮೇಲೆ ನೀವು ವರ್ಕ್ ಮಾಡಿದ ರೀತಿ ಆಗುತ್ತೆ. ಆಗ ಏನಾಗುತ್ತೆ, ನೀವು ಪದೇ ಪದೇ ರಿಪೀಟೆಡ್ ಆಗಿ ನಿಮ್ಮ ಗೋಲ್ ಮೇಲೆ ನನಗದು ಆಲ್ರೆಡಿ ಆಗಿದೆ ಅನ್ನೋ ಒಂದು ಸ್ಟೇಟ್ ಆಫ್ ಬೀಯಿಂಗ್ನ ನೀವು ತಗೊಂಡು ಬಂದಾಗ, ಅರ್ಥ ಆಗ್ತಿದೆಯಲ್ಲ ಇಲ್ಲಿ. ಸೊ ನೀವು ಮಾರ್ನಿಂಗ್ ಎದ್ರಿ, ನೀವು ಅಫರ್ಮ್ ಮಾಡಿದ್ರಿ, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಸಕ್ಸಸ್ಫುಲ್, ನಾನು ಸಕ್ಸಸ್ಫುಲ್ ಆಗಿದ್ದೇನೆ, ನನ್ನ ಕರಿಯರ್ಲಿ ಸಕ್ಸಸ್ಫುಲ್ ಆಗಿದ್ದೇನೆ, ನನ್ನ ಏನು ಬಿಸ್ನೆಸ್ ಇದೆ ಬಿಸ್ನೆಸ್ಸಲ್ಲಿ ನಾನು ಸಕ್ಸಸ್ಫುಲ್ ಆಗಿದ್ದೇನೆ, ನನ್ನ ರಿಲೇಷನ್ಶಿಪ್ಪಲ್ಲಿ ನಾನು ತುಂಬ ಚೆನ್ನಾಗಿದ್ದೇನೆ. ಈ ರೀತಿಯಾಗಿ ನೀವು ನಿಮ್ಮ ಒಂದು ದಿನವನ್ನು ಮಾರ್ನಿಂಗ್ ಅಫರ್ಮೇಷನ್ ಜೊತೆ ಶುರುನ ಮಾಡಬೇಕು. ಅಥವಾ ಒಂದು 5 ಮಿನಿಟ್ ನೀವು ಮೆಡಿಟೇಷನ್ ಮಾಡಿ ನಿಮ್ಮ ಒಂದು ಸಂಕಲ್ಪ ಏನಿದೆ ಅದು ಈಡೇರಿದೆ ಅನ್ನೋ ಒಂದು ಭಾವದ ಜೊತೆಗೆ ನೀವು ದಿನವನ್ನು ಶುರು ಮಾಡಬೇಕು. ಈ ರೀತಿ ಮಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ರಿಪೀಟೆಡ್ ಆಗಿ ನಿಮಗೆ ಏನು ಆಗ್ತಿದೆ ಈ ಒಂದು 3Dಯಲ್ಲಿ, ಈ ಒಂದು ಕರೆಂಟ್ ಸಿಚುವೇಶನ್ ಏನು ಸ್ಟಕ್ ಆಗ್ತಿದ್ದೀರಾ, ಸೊ ಸ್ಲೋಲಿ ಅದು ರೆಡ್ಯೂಸ್ ಆಗುತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮೈಂಡು ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀರಾ ರಿಪೀಟೆಡ್ ಆಗಿ, ಸೊ ಅದನ್ನ ಅದು ಆ ಒಂದು ಚಿತ್ರಗಳನ್ನ ಏನ್ ಮಾಡ್ತಾ ಇರುತ್ತೆ, ನಿಮ್ಗೆ ತೋರಿಸ್ತಾನೆ ಇರುತ್ತೆ. ಸೊ ನಿಮ್ಮೊಂದು ಮಾರ್ನಿಂಗ್ ರೂಟೀನ್ ಈ ರೀತಿ ಇದ್ದಾಗ ಅದೇನಾಗುತ್ತೆ, ನಿಮ್ಗೆ ನೋನಲ್ಲಿ ಕೂಡ ಅದು ರಿಪೀಟ್ ಮಾಡುತ್ತೆ, ಮಾರ್ನಿಂಗ್ ನೀನು ಈ ರೀತಿ ಮಾಡಿದೆ ಅಂತ. ಸೊ ಆ ಒಂದು ಪಿಕ್ಚರ್ ಬರುತ್ತೆ, ಸಕ್ಸಸ್ಫುಲ್ ಇಮೇಜ್ ನಿಮ್ಮಲ್ಲಿ ಬರುತ್ತೆ. ಸೊ ಬಿಫೋರ್ ಗೋಯಿಂಗ್ ಟು ಬೆಡ್ ಆಲ್ಸೋ ಇಫ್ ಯು ಡೂ ದಟ್, ಸೊ ಅದು ಇನ್ನ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ನೋಡಿ, ಯಾವಾಗಲೂ ಕೂಡ ನಿಮ್ಮ ಈ 3D ಕರೆಂಟ್ ಸಿಚುವೇಶನ್ ನಡೀತಿದೆ ಅಂತ ಹೇಳಿದ್ರೆ ನಿಮ್ಮೊಂದು ಪಾಸ್ಟ್ ನ ಮಿರರ್ ರೀತಿ. ಬಟ್ ಇಲ್ಲಿ ನಿಮ್ಮೊಂದು ರಿಯಾಲಿಟಿ, ನಿಜವಾದ ರಿಯಾಲಿಟಿ ಯಾವುದು ಅಂತ ಹೇಳಿದ್ರೆ ನಿಮ್ಮ 4D ಅಸಂಪ್ಷನ್. ಅಂದ್ರೆ ಒಂದು 4D ಇಮ್ಯಾಜಿನೇಷನ್ ಏನಿದೆ ಅದು ನಿಮ್ಮ ನಿಜವಾದ ರಿಯಾಲಿಟಿ, ನಿಮ್ಗೆ ಬೇಕಾಗಿರುವಂಥದ್ದು, ನಿಮ್ಮೊಂದು ಲೈಫಲ್ಲಿ ನನಗೆ ಸಿಗ್ಲೇಬೇಕು ಅಂತ ನೀವೇನ್ ಅನ್ಕೊಂಡಿದ್ದೀರಾ ಅದು ಆಗಿರುವಂಥದ್ದು. ಹಾಗಾಗಿ ಇದ್ರ ಮೇಲೆ ವರ್ಕ್ನ ಮಾಡಿ, ಸೊ ನಿಮ್ಮ ಒಂದು ಸಕ್ಸಸ್ನ ನೀವು ಪಡ್ಕೊಳ್ಳಿ. ನಾನು ಇದ್ರ ಬಗ್ಗೆ ಡೀಟೇಲ್ ವಿಡಿಯೋಗಳನ್ನ ಮಾಡಿದ್ದೀನಿ 3D ಅಸಂಪ್ಷನ್ 4D ಅಸಂಪ್ಷನ್ ಬಗ್ಗೆ. ಹಾಗೆ ನಾನು ರೀಸೆಂಟ್ ಲೈವ್ ಅಲ್ಲಿ ಕೂಡ ನಾನು ತಿಳಿಸಿದ್ದೀನಿ 3D ಮತ್ತೆ 4D ಅಸಂಪ್ಷನ್ ಬಗ್ಗೆ. ಆ ಒಂದು ವಿಡಿಯೋ ಏನಿದೆ ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಥ್ಯಾಂಕ್ಸ್ ಸೊ ಮಚ್ ಫಾರ್ ವಾಚಿಂಗ್ ಗವರ್ಮೆಂಟ್ ಸೆಟಲ್ ಮ್ಯಾನಿಫೆಸ್ಟೇಷನ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು, ಟೇಕ್ ಕೇರ್.